ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂತು ಬೇಸಿಗೆಗಂತೂ ಮಾಡಿಸಿರೋಂಥ ರೆಸಿಪಿ. ಸಬ್ಬಕ್ಕಿಯಿಂದ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಸಿಗೆಯಲ್ಲಿ ಇದು ವಾರದಲ್ಲಿ 2-3 ಸತಿ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತಂಪಾಗುತ್ತೆ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆಯಲ್ಲ, ಅದಕ್ಕೆ ಇವಾಗ ನಾನಿಲ್ಲಿ 1 ಕಪ್ಪಷ್ಟು ಈ ಥರ ಸಬ್ಬಕ್ಕಿನ, ಲೈಲಾನ್ ಸಬ್ಬಕ್ಕಿ ಅಲ್ಲ, ಇದು ನಾರ್ಮಲ್ ಸಬ್ಬಕ್ಕಿ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. 1 ಅವರ್ ನೆನೆದ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ ಪಾಯಸ. ಹಾಗೆ ಟೇಸ್ಟ್ ಕೂಡ ಹಾಗೇ ಇರುತ್ತೆ. ನಾನಿಲ್ಲಿ ಪಾತ್ರೆನ ತೊಗೊಂಡು ಅದಕ್ಕೆ ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ. ಮತ್ತು ಎಷ್ಟು ಸಬ್ಬಕ್ಕಿ ಇರುತ್ತಲ್ಲ ಅದರಲ್ಲಿ 2ರಷ್ಟು ನೀರು ಹಾಕ್ತಾಯಿದ್ದೀನಿ. ಹಾಲಲ್ಲಿ ಬೇಯಿಸ್ಕೋಬೇಕು. ಇದೊಂದು 200 ಗ್ರಾಮ್ ಅಷ್ಟು ಸಬ್ಬಕ್ಕಿ ನೆನೆಹಾಕಿದ್ದೆ ನಾನು. ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ. ಹಾಲಲ್ಲಿ ಬೇಯಿಸ್ಕೋಬೇಕಲ್ಲ, ಅದಕ್ಕಾಗಿ ನಾನು ನೀರು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ನೀರಲ್ಲಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಹಾಲಲ್ಲಿ ಬೇಯಿಸ್ಕೊಬೇಕು ಅಂತ ಹೇಳಿ ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೀರೊಂದು ಕುದಿ ಬಂದಿದೆ ಈಗ. ಅದಕ್ಕೆ ನಾನು ಅರ್ಧ ಲೀಟ್ರಷ್ಟು ಹಾಲು ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಹಾಲೇ ತೊಗೊಳ್ಳಿ, ಗಟ್ಟಿ ಹಾಲು ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದು. ತೆಳ್ಳಗಿದ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರೋಲ್ಲ, ಅದಕ್ಕೋಸ್ಕರ. ನೋಡಿ ಈಗ ತುಂಬಾ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಹಾಲು ಕೂಡ ಕುದಿ ಬರಬೇಕು. ಕುದಿ ಬಂದ ನಂತರ ನಾನಿಲ್ಲಿ ಒಂದು 2-3 ಸ್ಪೂನಷ್ಟು ಹಾಲಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಲಿನ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲೊಂದು 4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನಿಮ್ಮ ಕ್ವಾಂಟಿಟಿ ಎಷ್ಟು ಹಾಲಿನ ಪುಡಿ ಹಾಕ್ತೀವೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಲಿನ ಪುಡಿ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ನಮ್ಮ ಮನೆಯಲ್ಲಿತ್ತು, ಅದಕ್ಕೋಸ್ಕರ ಹಾಲಿನ ಪುಡಿನ ಹಾಕ್ತಾಯಿದ್ದೀನಿ. ಈ ಥರ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕೂಡ ಗಂಟು ಆಗಬಾರ್ದು. ಇವಾಗ ಬಾದಾಮ್ ಪುಡಿ, ಇದು 5 ರೂಪಾಯಿ ಪ್ಯಾಕೆಟು, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಬಾದಾಮ್ ಪುಡಿ ಫ್ಲೇವರ್ಗೋಸ್ಕರ, ಮತ್ತು ಕಲ್ಲರು ಬರುತ್ತೆ, ಮತ್ತು ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ನಮ್ಮ ಮನೇಲಿ ಒಂದಿತ್ತು, ಅದಕ್ಕೋಸ್ಕರ 1 ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು 4 ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ. ಅದ್ರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದ್ರ ಬೀಜ ಅಷ್ಟೇ ಚೆನ್ನಾಗಿ ಕುಟ್ಟಿ ಹಾಲಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಸಿಪ್ಪೆನೂ ಎಸಿಬೇಡ್ರಿ. ಟೀ ಕುದಿಸ್ತಿರ್ತಿರಲ್ಲ ಅದರೊಳಗೆ ಹಾಕಿದ್ರೆ ಏಲಕ್ಕಿ ಫ್ಲೇವರು ಚೆನ್ನಾಗಿರುತ್ತೆ. ಸಿಪ್ಪೆ ಏನು ವೇಸ್ಟ್ ಆಗೋಲ್ಲ ಇದರಲ್ಲಿ. ನೋಡಿ ಈ ಥರ ಕೊಟ್ಟಿಟ್ಕೊಂಡಿದ್ದೀನಿ ನಾನು. ಇದನ್ನು ಪಾಯಸದೊಳಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಹಾಲು ಕೂಡ ಒಂದು ಕುದಿ ಬಂದಿದೆ. ನಾನಿಲ್ಲಿ ಸಕ್ಕರೆಯಲ್ಲಿ ಮಾಡ್ತಾಯಿಲ್ಲ ಪಾಯಸನ, ಬೆಲ್ಲದಿಂದ ಮಾಡ್ತಾಯಿರೋದು. ಸಕ್ಕರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಬೆಲ್ಲದಿಂದ ಮಾಡ್ತಾಯಿದ್ದೀನಿ ನಾನು. ಹಾಲು ಕೂಡ ನೋಡಿ ಇವಾಗ ಚೆನ್ನಾಗಿ ಒಂದು ಕುದಿ ಬಂದಿದೆ. ಸಬ್ಬಕ್ಕಿ ಕೂಡ ಟ್ರಾನ್ಸ್ಪರೆಂಟ್ ಥರ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ಚಿಕ್ಕಿದ್ರೆ ಹೊಡಿಬೇಕು. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ, ಟ್ರಾನ್ಸ್ಪರೆಂಟ್ ಥರ ಚೆನ್ನಾಗಿ ಬೆಂದಿದೆ. ಚಿಕ್ಕಿದ್ರೆ ನುಣ್ಣಗಾಗಬೇಕು, ಆ ಥರ ಚೆನ್ನಾಗಿ ಬೆಂದಿದೆ ಇಲ್ಲೀಗ. ನಂತರ ನಾನಿಲ್ಲಿ ಬೆಲ್ಲನ ಕುಟ್ಟಿ ಗಲೀಜೆಲ್ಲ ನೋಡಿಟ್ಕೊಂಡಿದ್ದೆ. ಇಲ್ಲ ನೀವು ಬೆಲ್ಲದ ನೀರಾದರೂ ಸ್ವಲ್ಪ ನೀರು ಹಾಕಿ ಕಾಯಿಸಿ ಹಾಕ್ಕೋಬೋದು. ಇದರಲ್ಲಿ ಯಾವುದೇ ಥರದ ಕಸ ಇಲ್ಲ, ಅದಕ್ಕೋಸ್ಕರ ನಾನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಈ ಥರ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ ಆನಲ್ಲೇ ಇದ್ದರೆ ಹಾಲು ಒಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಬೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಕೂಡ ಕರೆದಿಟ್ಟಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ. ಯಾವುದೇ ಪಾಯಸ ಸ್ವೀಟು ಆಗಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದ್ರೇ ಟೇಸ್ಟ್ ಸಿಗೋದು. ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪದಲ್ಲಿ ಹಾಕಿಟ್ಕೊಂಡಿದ್ದೆ. ನೋಡಿ ಹೆಂಗಿದೆ. ಎಷ್ಟು ಅವರ್ ಇಟ್ರು, ಒಂದು 3-4 ಅವರ್ ಹೀಗೆ ಇಟ್ರು ಗಟ್ಟಿ ಆಗೋದಿಲ್ಲ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.